ಅಮೃತ ಭಾರತ ಯೋಜನೆ ಅಡಿ ನವೀಕರಣಗೊಂಡಂತಹ ಧಾರವಾಡ ರೈಲು ನಿಲ್ದಾಣವನ್ನು ವರ್ಚುವಲ್ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. ರೈಲು ನಿಲ್ದಾಣದಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ರಾಜ್ಯದ ಥಾವರ್ ಚಂದ್ ಗೆಹ್ಲೋಟ್ ಅವರು ಚಾಲನೆಯನ್ನ ನೀಡಿದರು. ದೇಶದ ವಿವಿಧ ಕಡೆಯಲ್ಲಿ ನವೀಕರಣಗೊಂಡಂತಹ ಒಟ್ಟು 103 ರೈಲು ನಿಲ್ದಾಣಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆಯನ್ನ ನೀಡಿದರು. ಒಟ್ಟು 17.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಧಾರವಾಡ ರೈಲು ನಿಲ್ದಾಣವನ್ನು ನವೀಕರಣ ಮಾಡಲಾಗಿದೆ. 2ನೇ ಪ್ರವೇಶ ದ್ವಾರವನ್ನ ಸೇರಿದಂತೆ 3 ಲಿಫ್ಟ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಹೊಸ ಮೇಲ್ಛಾವಣಿ ಮತ್ತು ನೆಲಹಾಸಿನ ಪ್ಲಾಟ್ಫಾರ್ಮ್ ಉನ್ನತೀಕರಣ, ಪ್ರಯಾಣಿಕರ ಅನುಕೂಲಕ್ಕಾಗಿ ಎಲ್ಲಾ ವ್ಯವಸ್ಥೆಯನ್ನ ಸೇರಿ ಹಲವು ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಸಭಾಪತಿ ಬಸವರಾಜ ಹೊರಹಟ್ಟಿ, ಮಾಜಿ ಶಾಸಕ ಅಮೃತ್ ದೇಸಾಯಿ, ಮೇಯರ್ ರಾಮಣ್ಣ ಬಡಿಗೇರಿ ಇನ್ನು ಹಲವರು ಭಾಗವಹಿಸಿದ್ರು. ಮೊದಲನೇದಾಗಿ ಡ್ರಾಯಿಂಗ್ ಕಾಂಪಿಟೇಷನ್ ಚಿತ್ರಕಲಾ ವಿಭಾಗದಲ್ಲಿ ಶ್ರಾವಣಿ ಎಸ್ಪಿ 5ನೇ ತರಗತಿ ರಾಜೀವ್ ಗಾಂಧಿ ಇಂಗ್ಲಿಷ್ ಮೀಡಿಯಂ ನಾನು ಶ್ರೀಮಾನ್ ಶಾಕೀರ್ ಒಟ್ಟದೆ ನಮ್ಮ ವಿಷಯಗಳನ್ನ ಎಲ್ಲ ಕೆಲಸವನ್ನು ಬಿಟ್ಟು ಬಂದಿದೆ ಅಂದ್ರೆ ಉತ್ತಮವಾದಂತ ರೀತಿಯಿಂದ ಮಾಡಿದೆ. ಇದೇ ರೀತಿ ಎಲ್ಲ ಕಡೆಗೆ ಉತ್ತಮವಾದಂತ ರೈಲ್ವೆ ಸ್ಟೇಷನ್ ಆಗಿ ಎಲ್ಲ ನಾರ್ತ್ ಇಂಡಿಯಾದ ನೋಡಿದ ಸಂಬಂಧಪಟ್ಟ ಸಚಿವರು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಟ್ಟಾರೆ ಹೇಳ್ಬೇಕಂದ್ರೆ ದೇಶಗಳನ್ನ ಪ್ರಗತಿಯತ್ತ ಒಯ್ಯಬೇಕಾದ್ರೆ ಯಾರು ಭಾರತ ದೇಶಕ್ಕೆ ಮಣಿ ಮಾಡೋದು ನರೇಂದ್ರ ಮೋದಿ ಅವರು ಉತ್ತಮವಾದಂಥ ಕೆಲಸವನ್ನು ಮಾಡೋದ್ರಿಂದ ನಮ್ಮ ದೇಶ ಪ್ರಗತಿ ಸಾಗುತ್ತಿದೆ ಅನ್ನುವಂಥ ಅಭಿಮಾನವನ್ನ ವ್ಯಕ್ತಪಡಿಸಿ ಪರಿಸರವನ್ನು ಬಹಳ ಮುಖ್ಯವಾದದ್ದು. ಬಹಳ ಮಂದಿ ಮೇಲೆ ಈ ರೈಲ್ವೆ ಸ್ಟೇಷನ್ಗೆ ಬಸ್ ಬಿಟ್ಟು ಬಹಳ ಮಂದಿ ಎಲ್ಲ ರೈಲ್ವೆಗೆ ಹೋಗ್ತಾರೆ. ಅದರಿಂದ ಹೆಚ್ಚು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.